ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 28ನೇ ವಚನದಲ್ಲಿ ರೀತಿ ಬರೆದಿದೆ. ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೋ ನಿಮ್ಮ ಮಕ್ಕಳಿಗೋಸ್ಕರವೋ ಅಳೆಯಿರಿ. ಯೇಸುವನ್ನ ಶಿಲುಬೆಗೆ ಹಾಕುವುದಕ್ಕಾಗಿ ಎಲ್ಲಾ ತಯಾರುಗಳನ್ನು ಮಾಡಿಕೊಂಡು ಪ್ರಯಾಣ ಮಾಡಿಕೊಂಡು ಹೋಗ್ತಿರುವಾಗ ಅನೇಕ ಸ್ತ್ರೀಯರು ಯೇಸುವಿನ ಆ ಶಿಲುಬೆಯ ತ್ಯಾಗವನ್ನು ಕಂಡು ಅಳುತ್ತಾ ಇದ್ದಾರೆ. ಯೇಸುವಿನ ಶಿಲುಬೆಯನ್ನ ನೆನೆದು ಅಳ್ತಾ ಇದ್ದಾರೆ. ಯೇಸುವಿನ ಆ ಕಠಿಣ ಪರಿಸ್ಥಿತಿಯನ್ನು ನೋಡಿ ಅಳ್ತಾ ಇದ್ದಾರೆ. ಯೇಸುವಿನ ಆ ವೇದನೆಯುಕ್ತವಾದ ಆ ಕಣ್ಣು ಚುಚ್ಚುವ ಆ ಕಠೋರವಾದಂತ ಸನ್ನಿವೇಶವನ್ನ ನೆನೆಸಿ ಅಲ್ಲಿನ ಸ್ತ್ರೀಯರು ಅಳ್ತಾ ಇದ್ದಾರೆ. ಆತನು ಶಿಲುಬೆಗೆ ಹಾಕಲ್ಪಡುವುದಕ್ಕಾಗಿ ಪ್ರಯಾಣಿಸ್ತಾ ಇದ್ದಾನೆ. ಆತನು ಯಜ್ಞವಾಗಿ ಜನರೆಲ್ಲರ ದ್ರೋಹಗಳನ್ನು ಪರಿಹರಿಸುವಂತ ರಕ್ತದ ಬುಗ್ಗೆಯನ್ನೇ ಹರಿಸುವುದಕ್ಕಾಗಿ ಕಲ್ವಾರಿ ಶಿಲುಬೆ ಕಡೆಗೆ ಸಾಗಿ ಹೋಗ್ತಾ ಇದ್ದಾನೆ. ಇಡೀ ಮಾನವ ಕುಲಕ್ಕೆ, ಇಡೀ ಮಾನವ ಪ್ರಪಂಚಕ್ಕೆ ಮುಕ್ತಿಯನ್ನು ತರುವುದಕ್ಕಾಗಿ, ವಿಮೋಚನೆಯನ್ನು ತರುವುದಕ್ಕಾಗಿ ತನ್ನನ್ನೇ ಬಲಿದಾನವಾಗಿ ಅರ್ಪಿಸುವಂತ ಯಜ್ಞದ ಕುರಿಯಾಗಿ ಪ್ರಯಾಣಿಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಈ ಕಠೋರವಾದ ಸನ್ನಿವೇಶವನ್ನು ಕಂಡಂತ ಅನೇಕ ಸ್ತ್ರೀಯರು ಈ ಕಠೋರವಾದ ಮನೋವೇದನೆಯ ಮನಸ್ಸನ್ನ ಕಲುಕುವ, ಹೃದಯವನ್ನ ಕಲುಕುವ, ಕರುಳು ಹಿಂಡುವ ಸನ್ನಿವೇಶವನ್ನ ಅಲ್ಲಿನ ಎಲ್ಲರೂ ಕಂಡು ಮನಮರೆಗ್ತಾ ಇದ್ದಾರೆ. ಅಳುತ್ತಾ ಆತನಿಗಾಗಿ ಗೋಗರೆಯುವಾಗ ಯೇಸು ಹೇಳ್ತಾ ಇದ್ದಾನೆ, ನಾನು ಮಾಡಬೇಕಾದದ್ದೆಲ್ಲ ಮಾಡಿ ಮುಗಿಸಬೇಕಾದ ಸಮಯ ಬಂದಿದೆ. ನಾನು ಜನರ ವಿಮೋಚನಾರ್ಥಕವಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸಬೇಕಾಗಿದೆ. ನಾನು ಯಜ್ಞವಾಗಿ ಒಂದೇ ಸಾರಿ ಇಡೀ ಮಾನವ ಕುಲಕ್ಕೆ ಒಂದು ವಿಮೋಚನೆಯನ್ನು ತರುವುದಕ್ಕಿದ್ದೇನೆ. ಇನ್ನು ನನಗಾಗಿ ಅಳಬೇಡಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ. ಅದರ ಅರ್ಥವಾದರೆ ಏನು? ಈ ದಿನಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಈ ಲೆಂಟ್ ಡೇಸ್ ಬರುವಾಗ, ಅಯ್ಯೋ ನನಗಾಗಿ ಕಲ್ವಾರಿ ಶಿಲುಬೆ ಮೇಲೆ ನೀನು ಸತ್ತಿಯಲ್ಲ ಯೇಸುವೆ, ಅಳ್ತಲೇ ಇರ್ತೇವೆ. ಇನ್ನು ಯೇಸುವಿಗಾಗಿ ಅಳಬೇಡ, ಆತ್ಮಗಳಿಗಾಗಿ ಅಳು. ನಿತ್ಯ ಜೀವ ಕೊಡುವ ಆ ಮೊದಲಿಂಗನು ತನ್ನ ಯಜ್ಞದ ಮೂಲಕವಾಗಿ ಪರಲೋಕ ಸೇರಿದ್ದಾಯಿತು. ಇನ್ನು ಕ್ರೈಸ್ತ ಸಮುದಾಯ, ಅಯ್ಯೋ ದೇವನೇ ನೀನು ಶಿಲುಬೆ ಮೇಲೆ ಯಜ್ಞವಾದೆಯೇ, ಆ ಕೃತಜ್ಞತ ಭಾವ ಇರಬೇಕು. ಆದರೆ ಅದು ನಮ್ಮ ಜೀವಿತವನ್ನ ಬಿಡುಗಡೆ ಮಾಡಿದ್ದಾಯಿತು. ಈಗ ನೀನು ಅಳಬೇಕಾಗಿದ್ದು ಇನ್ನು ರಕ್ಷಣೆ ಹೊಂದದೇ ಇರುವಂತ ಜನರಿಗಾಗಿ, ಇನ್ನು ರಕ್ಷಣೆ ಹೊಂದದೇ ಇರುವಂತ ನಿನ್ನ ಕುಟುಂಬಗಳಿಗಾಗಿ ನೀನು ಅಳಬೇಕಾಗಿದೆ. ಇನ್ನು ಆ ಶಿಲುಬೆಯ ಮಾರ್ಗಕ್ಕೆ ಬಾರದೇ ಇರುವಂತ ಅನೇಕ ಕ್ರೈಸ್ತರಿದ್ದಾರೆ. ಕ್ರೈಸ್ತರು ಅಂದರೆ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದಾರೆ, ಹೆಸರಿಗೆ ಮಾತ್ರ ವಿಶ್ವಾಸಿಗಳಾಗಿದ್ದಾರೆ, ಹೆಸರಿಗೆ ಮಾತ್ರ ಸೇವಕರಾಗಿದ್ದಾರೆ, ಹೆಸರಿಗೆ ಮಾತ್ರ ಪಾಸ್ಟರ್ಸ್ಗಳಾಗಿದ್ದೇವೆ. ಆದರೆ ಆ ಶಿಲುಬೆಯ ಬಳಿಗೆ ನಾವು ಬಂದಿದ್ದೇವ? ರಕ್ಷಣೆಯನ್ನ ಪೂರ್ಣ ಹೊಂದಿಕೊಂಡಿದ್ದೇವ? ಪೂರ್ಣ ನಮ್ಮ ಜೀವಿತಗಳನ್ನ ಬದಲಾಯಿಸಿಕೊಂಡಿದ್ದೇವ? ಪೂರ್ಣ ಕ್ರಿಸ್ತನ ಹಾಗೆ ನಮ್ಮ ಜೀವಿತಗಳು ಮಾರ್ಪಟ್ಟಿದೆಯಾ? ನಮ್ಮ ಬದುಕುಗಳು ಅವರಂತೆ ಮಾರ್ಪಟ್ಟಿದೆಯಾ? ಇಲ್ಲದೆ ಹೋದರೆ ನಿಮಗಾಗಿ, ನಿಮಗೂ ಮಕ್ಕಳಿಗಾಗಿ ಅಳ್ರಿ ಅಂದ್ರೆ, ಅಯ್ಯೋ ದೇವರೇ ಇನ್ನೂ ನಾನು ಆ ಶಿಲುಬೆಯ ಮಾರ್ಗಕ್ಕೆ ಬರಲಿಲ್ಲವೇ? ಅಯ್ಯೋ ರಕ್ಷಕನೇ, ಇನ್ನೂ ನಿನ್ನ ಆ ದಿವ್ಯ ತೇಜಸ್ಸಿನ ಕಡೆಗೆ ನಾನು ಬರಲಿಲ್ಲವೇ? ಇನ್ನು ನಿನ್ನ ಆ ಪ್ರತಾಪಯುಕ್ತವಾದಂತ ಮಹಿಮೆ ಕಡೆಗೆ ನಾನು ಸಾಗಿ ಬರಲಿಲ್ಲವೇ? ಇನ್ನು ನಿನ್ನ ಜೀವಿತದೊಟ್ಟಿಗೆ ನನ್ನ ಜೀವಿತ ಬೆರೆತಿಕೊಳ್ಳಲಿಲ್ಲವೇ? ಇನ್ನು ನಿನ್ನ ವಾಕ್ಯದೊಟ್ಟಿಗೆ ನನ್ನ ಬದುಕು ಬೆರೆತಿಕೊಳ್ಳಲಿಲ್ಲವೇ? ನನ್ನನ್ನು ಕ್ಷಮಿಸು ಯೇಸಯ್ಯ, ನಾನೂ ಕೂಡ ಶಿಲುಬೆಯನ್ನ ಹೊತ್ತು ಬರುತ್ತೇನೆ, ನಾನೂ ಕೂಡ ಶಿಲುಬೆಯನ್ನ ಹೊತ್ತಾನೆ ನಿಂದೆ ಬರ್ತೇನೆ, ತ್ಯಾಗಮಯವಾದ ಬದುಕನ್ನ ಬದುಕ್ತೇನೆ ಸ್ವಾಮಿ. ನಮ್ಮನ್ನ ಪರಿಶೋಧನೆಗೆ ಒಳಪಡಿಸಿಕೊಳ್ಳಬೇಕು. ನಮ್ಮನ್ನ ಪರಿಶೋಧಿಸಿಕೊಂಡು ಯೇಸುವಿನ ಕಡೆಗೆ ತಿರುಗಿಕೊಳ್ಳಬೇಕು. ನಮಗಾಗಿ ಅಳಬೇಕು ಅಂದ್ರೆ ಅರ್ಥ ನಮಗೆ ಐಶ್ವರ್ಯ ಕೊಡು, ನಮಗೆ ಆಶೀರ್ವಾದ ಕೊಡು, ನಮಗೆ ಸಮೃದ್ಧಿ ಕೊಡು, ನಾವು ಸುಖ ಸಮಾಧಾನಗಳಿಂದ ಬದುಕುವುದಕ್ಕೆ ಸಹಾಯ ಮಾಡುವಲ್ಲ. ಕರ್ತನೆ, ನಿನ್ನ ಹಾಗೆ ನನ್ನ ಮಾರ್ಪಡಿಸು. ನೀನು ಯಾವ ಶಿಲುಬೆಯನ್ನ ಆ ಕಪಾಲ ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗಿ ಯಜ್ಞ ಅರ್ಪಿಸಿದೋ ಆ ಶಿಲುಬೆಯನ್ನ ತ್ಯಾಗಯುಕ್ತವಾಗಿ ನಿನಗೆ ಮೆಚ್ಚುಗೆಯಾಗಿ ನಾನು ಕೂಡ ನಿನ್ನ ಹಿಂದೆ ಬರಲಿಕ್ಕೆ ನನಗೆ ಸಹಾಯ ಮಾಡು, ನಿನ್ನನ್ನು ಹಿಂಬಾಲಿಸಿಕೊಂಡು ನಡೀಲಿಕ್ಕೆ ನನಗೆ ಸಹಾಯ ಮಾಡು ದೇವರೇ ಅಂತ ಅಳಬೇಕು.
ಇನ್ನು ನನ್ನ ಕುಟುಂಬದವರು ರಕ್ಷಣೆ ಹೊಂದಲಿಲ್ಲ, ಇನ್ನು ನನ್ನ ಮನೆಯವರು ರಕ್ಷಣೆ ಹೊಂದಲಿಲ್ಲ, ಇನ್ನು ಆ ಶಿಲುಬೆಯ ತ್ಯಾಗಕ್ಕೆ, ಆ ಶಿಲುಬೆಯ ಮಾರ್ಗಕ್ಕೆ ನನ್ನವರು ಬರಲಿಲ್ಲ, ನನ್ನ ಸಂಬಂಧಿಕರು ಬರಲಿಲ್ಲ ಅಂತ ಅಳಬೇಕು. ದೇವರ ಮುಂದೆ ಅಳಬೇಕಾಗಿದ್ದು ಇನ್ನು ಯೇಸು ಶಿಲುಬೆ ಮೇಲೆ ಸತ್ತದಕ್ಕಲ್ಲ, ಯೇಸು ಶಿಲುಬೆ ಮೇಲೆ ಯಜ್ಞ ಆಗಿದ್ದಕ್ಕಾಗಿ ಅಲ್ಲ, ಇನ್ನು ನಾವು ಯಜ್ಞವಾಗಬೇಕಾಗಿದೆ. ಪೌಲನಾದ ಭಕ್ತನಾದ ಪೌಲನು ಬರೀತಾನೆ, ನಾನು ಕ್ರಿಸ್ತನಲ್ಲಿ, ದೇವರಲ್ಲಿ ಪಾನ ದ್ರವ್ಯವಾಗಿ ಅರ್ಪಿಸಲ್ಪಡ್ತಾ ಇದ್ದೇನೆ. ನಾನು ದೇವರ ಸಮ್ಮುಖದಲ್ಲಿ ಪಾನ ದ್ರವ್ಯವಾಗಿ ಅರ್ಪಿಸಲ್ಪಡ್ತಾ ಇದ್ದೇನೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಮಾನಗಳಲ್ಲಿ ಕ್ರಿಸ್ತನಿಗೆ ಮಹಿಮೆಯುಳ್ಳವರಾಗಿ ಜೀವಿಸುತ್ತಾ ಆತನ ಮಾರ್ಗಕ್ಕೆ ಹೋಗಬೇಕಾಗಿದೆ. ನಮಗಾಗಿಯೂ ನಮ್ಮ ಕುಟುಂಬಗಳಿಗಾಗಿಯೂ ಹೇಳಬೇಕಾಗಿದೆ. ನನ್ನ ಮಕ್ಕಳು ದಾರಿ ಬಿಟ್ಟು ಹೋಗಿದ್ದಾರೆ ಯೇಸಪ್ಪ, ನನ್ನ ತಂದೆ ತಾಯಿಗಳು ದಾರಿ ಬಿಟ್ಟು ಹೋಗಿದ್ದಾರೆ ಯೇಸಪ್ಪ, ನಿನ್ನ ಮಾರ್ಗವನ್ನೇ ಅರಿಲಿಲ್ಲವೇ, ನಿನ್ನ ಸಾನ್ನಿಧ್ಯವನ್ನೇ ಅರಿಲಿಲ್ಲವೇ, ನಿನ್ನ ಪ್ರೀತಿಯನ್ನು ಅರ್ಥಕೊಳ್ಳಲಿಲ್ಲವೇ, ನಿನ್ನ ಕೃಪೆ ಕಟಾಕ್ಷಗಳನ್ನ ಅನುಸರಿಸಿ ನಡೀತಾ ಇಲ್ಲವೇ ಅಂತ ಹೇಳಿ ಹತ್ತು ಗೋಳಾಡಿ ಪ್ರಾರ್ಥಿಸಬೇಕಾಗಿದೆ. ಆದುದರಿಂದ ಹೇಳಿದ್ರಿ ಯೇಸು ಸ್ವಾಮಿ, ನನಗಾಗಿ ನಡಬೇಡ್ರಿ, ನಾನು ಮಾಡಬೇಕಾದದೆಲ್ಲ ಮಾಡಿ ಮುಗಿಸಿದ್ದಾಯ್ತು, ನಾನು ನಡೆಸಿದ್ದನ್ನೆಲ್ಲ ನಡೆಸಿದ್ದಾಯ್ತು, ನಾನು ಏನೆಲ್ಲ ಮಾಡಬೇಕು ಮಾನವ ಕುಲಕ್ಕೆ ಅದನ್ನೆಲ್ಲ ಮಾಡಿ ಆಯ್ತು, ಇನ್ನು ನನಗಾಗಿ ಅಡಬೇಡ್ರಿ. ಇನ್ನು ಯಾರು ನನ್ನ ಮಾರ್ಗದಲ್ಲಿ ಇಲ್ಲವೋ, ನನ್ನ ವಾಕ್ಯದಲ್ಲಿ ಇಲ್ಲವೋ, ನನ್ನ ಪ್ರಸನ್ನತೆಯಲ್ಲಿ ಇಲ್ಲವೋ, ನನ್ನ ಪ್ರೀತಿಯನ್ನು ಅರ್ಥಕೊಳ್ಳಲಿಲ್ಲವೋ ಅವರಿಗಾಗಿಯೂ ನಿಮಗಾಗಿಯೂ ಅಳಿರಿ ಅಂತ ನಾವು ದೇವರ ಮುಂದೆ ಅಳೋಣವೇ, ದೇವರ ಮುಂದೆ ಪ್ರಾರ್ಥಿಸೋಣವೇ, ದೇವರ ಮುಂದೆ ಸ್ತುತಿಸೋಣವೇ, ದೇವರ ಮುಂದೆ ಕೊಂಡಾಡೋಣವೇ, ದೇವರ ಬಳಿಗೆ ಸಾಗಿ ಬರೋಣವ, ದೇವರ ಸಮ್ಮುಖಕ್ಕೆ ಸಾಗಿ ಬರೋಣವ, ಇನ್ನು ದೇವರ ಮಾರ್ಗದಲ್ಲಿರುವಂತ ನಮ್ಮ ಎಲ್ಲ ಜನರಿಗಾಗಿ ಪ್ರಾರ್ಥನೆ ಮಾಡೋಣವ. ಆಗ ಆತನ ಚಿತ್ತ, ಆತನ ಸಾನ್ನಿಧ್ಯ, ಆತನ ಶ್ರಮಮರಣ ದಿನಗಳಲ್ಲಿ ಆತ ನೆನೆಸಿಕೊಳ್ಳುವುದಕ್ಕೂ ಭಾಗ್ಯಕರವಾದ ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಿ